ಇವತ್ತಿನ ವಿಡಿಯೋದಲ್ಲಿ ಆಷಾಢ ಹುಣ್ಣಿಮೆ ಅಥವಾ ಗುರು ಪೌರ್ಣಿಮೆಯ ಪೂಜೆಯ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇನ್ನು ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು, ಹೇಗೆ ಪೂಜೆ ಮಾಡಿದ್ರೆ ಎಂಥ ಉತ್ತಮ ಫಲ ನಮಗೆ ಸಿಗುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಎಂಥದ್ದೇ ಕಠಿಣವಾದ ಕೆಲಸ ಇದ್ರೂ ಕೂಡ ಈ ಬುಕ್ಕನ್ನು ಬರೀರಿ, ನಿಮ್ಮ ಕೆಲಸ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಇನ್ನು ಇವಾಗ ಹುಣ್ಣಿಮೆ ದಿನ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಜುಲೈ 28ನೇ ತಾರೀಕು ಮಂಗಳವಾರ ದಿವಸ ಸಾಯಂಕಾಲ 6:18 ಹುಣ್ಣಿಮೆ ತಿಥಿ ಪ್ರಾರಂಭ ಆಗ್ತಾ ಇದೆ. ಹಾಗೆ ಜುಲೈ 29ನೇ ತಾರೀಕು ಬುಧವಾರ ದಿವಸ ರಾತ್ರಿ 8:05 ಮುಕ್ತಾಯ ಆಗ್ತಾ ಇದೆ. ಇಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಇರ್ಬೋದು ಅಥವಾ ಸೂರ್ಯ ಉದಯ ಆಗೋ ತಿಥಿನೇ ಆಗಿರ್ಬೋದು. ಜುಲೈ 29ನೇ ತಾರೀಕು ಬುಧವಾರ ದಿವಸ ಬಂದಿರೋದ್ರಿಂದ ನಾವು ಹುಣ್ಣಿಮೆಯನ್ನ ಅಂದ್ರೆ ಆಷಾಢ ಹುಣ್ಣಿಮೆ ಅಥವಾ ಗುರು ಪೌರ್ಣಿಮೆಯನ್ನ ಜುಲೈ 29ನೇ ತಾರೀಕು ನಾವು ಆಚರಿಸಬೇಕಾಗುತ್ತೆ, ಬುಧವಾರ ದಿವಸನೇ. ಆಷಾಢ ಮಾಸದಲ್ಲಿ ಬರುವಂತ ಹುಣ್ಣಿಮೆಯನ್ನ ನಾವು ಗುರು ಪೌರ್ಣಿಮೆ ಅಂತ ಕರಿತೀವಿ. ಈ ದಿನ ಗುರುಗಳನ್ನ ಆರಾಧನೆ ಮಾಡೋದು ತುಂಬಾನೇ ಶ್ರೇಷ್ಠವಾದದ್ದು. ಗುರುಗಳಿಗೂ ಕೂಡ ದೇವರ ಸ್ಥಾನವನ್ನ ಕೊಟ್ಟಿರುವಂತ ಎಲ್ಲಾ ಗುರುಗಳನ್ನು ಕೂಡ ನಾವು ಪೂಜೆ ಮಾಡಬೇಕು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಇವರು ನನ್ನ ಗುರುಗಳು, ಹಾಗೇನೆ ಸಾಯಿಬಾಬಾ, ಈ ರೀತಿ ದತ್ತಾತ್ರೇಯ ಸ್ವಾಮಿಗಳು, ಶಂಕರಾಚಾರ್ಯರು, ಈ ರೀತಿ ದತ್ತಾತ್ರೇಯ ಸ್ವಾಮಿ, ದಕ್ಷಿಣಮೂರ್ತಿ, ಈ ರೀತಿ ಯಾರನ್ನ ಗುರುಗಳು ಅಂತ ಸ್ವೀಕಾರ ಮಾಡಿರ್ತೀರೋ ಅವರೆಲ್ಲರೂ ಕೂಡ ನೀವು ಪೂಜೆ ಮಾಡ್ಕೊಳ್ಬಹುದು. ಇನ್ನು ಈ ದಿನ ಸರಳವಾಗಿ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಪೂಜೆ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಇವಾಗ ತಡ ಮಾಡದೆ ಈ ವಿಡಿಯೋನ ಶುರು ಮಾಡ್ತಾ ಈ ಪೂಜಾ ವಿಧಾನವನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನ ಸರಳವಾಗಿ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಪೂಜೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ರಾಯರ ಫೋಟೋ ಇದ್ರೆ ಶ್ರೇಷ್ಠ, ಹಾಗೆ ಸಾಯಿಬಾಬಾ ಫೋಟೋ ಕೂಡ ಇಟ್ಕೋಬಹುದು. ಫೋಟೋನ ನೀಟಾಗಿ ಒರೆಸ್ಕೊಂಡು ಆಮೇಲೆ ಗಂಧವನ್ನ ಹಚ್ಚಬೇಕು. ನೀವು ರಾಯರಿಗೆ ತುಳಸಿ ಅಂದ್ರೆ ತುಂಬಾನೇ ಪ್ರಿಯ, ತುಳಸಿ ಪ್ರಿಯರು ರಾಯರು. ಹಾಗೆ ಬೇರೆ ಹೂಗಳಿಂದ ನೀವು ಅಲಂಕಾರ ಮಾಡ್ಕೊಳ್ಬಹುದು. ಸೇಮ್ ಇದೇ ರೀತಿನೇ ಸಾಯಿಬಾಬಾಗೂ ಕೂಡ ನೀವು ಹೂಗಳನ್ನ ಇಟ್ಬಿಟ್ಟು ಅಲಂಕಾರ ಮಾಡ್ಕೋಬಹುದು. ಸಾಯಿಬಾಬಾಗೆ ಗುಲಾಬಿ ಹೂ ಅಂದ್ರೆ ತುಂಬಾನೇ ಶ್ರೇಷ್ಠ. ಗುಲಾಬಿ ಹೂನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಬಹುದು. ಯಾವುದೇ ಗುರುಗಳಿಗೆ ಆಗಿರ್ಬೋದು ಅರಿಶಿನ ಕುಂಕುಮವನ್ನ ಇಡೋದಿಲ್ಲ, ಗಂಧ ಮಾತ್ರ ಇಡೋವಂಥದ್ದು. ಹಾಗಾಗಿ ಗಂಧದ ಪುಡಿ ಇದ್ರೆ, ಶ್ರೀಗಂಧದ ಚಕ್ಕೆ ಏನಾದ್ರೂ ಇದ್ರೆ ಅದರಿಂದ ಅದನ್ನ ತೆಗೆದ್ಬಿಟ್ಟು ನೀವು ಗಂಧವನ್ನ ಇಡ್ಬೋದು. ಈಗೆಲ್ಲ ಮಾರ್ಕೆಟ್ ನಲ್ಲಿ ಗಂಧದ ಪೇಸ್ಟ್ ಕೂಡ ಸಿಗುತ್ತೆ, ಅದನ್ನ ಕೂಡ ನೀವು ಬಳಸ್ಬೋದು. ನಂತರ ಗೆಜ್ಜೆ ವಸ್ತ್ರವನ್ನ ಏರಿಸ್ಬೇಕು. ಇದೆಲ್ಲ ಪೂಜೆಯ ಸಿದ್ಧತೆಗಳು ಆದ ನಂತರ ದೀಪನ ಹಚ್ಕೊಂಡು ಪೂಜೆಯನ್ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಪೂಜೆಯಲ್ಲಿ ಯಾವುದೇ ತರ ವಿಘ್ನ ಬರ್ದಂಗೆ ನೋಡ್ಕೊಳ್ಳಪ್ಪ ಅಂತ ಹೇಳ್ಕೊಂಡು ಗಣಪತಿಯ ಹತ್ರ ಹೂ ಮತ್ತೆ ಅಕ್ಷತೆಯನ್ನ ಹಾಕಬೇಕು. ಗಣಪತಿಗೂ ಕೂಡ ಗರಿಕೆಯನ್ನ ಇಡಬೇಕಾಗುತ್ತೆ. ಪೂಜೆಯನ್ನ ಪ್ರಾರಂಭ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಏನಾದರೂ ವಿಗ್ರಹ ಇದೆ ಅಂದರೆ ಅಭಿಷೇಕವನ್ನು ಮಾಡ್ಕೊಳ್ಬೋದು. ಒಂದು ತಟ್ಟೆನಲ್ಲಿ ವಿಗ್ರಹ ಇಟ್ಕೊಂಡು ರಾಯರ ವಿಗ್ರಹವನ್ನು ಇಟ್ಕೊಂಡ್ಬಿಟ್ಟು ನೀವು ಗಂಧ ಇಟ್ಟು ತುಳಸಿ ದಳವನ್ನು ಇಟ್ಬಿಟ್ಟು ಶುದ್ಧ ನೀರಿನಿಂದ ಅಭಿಷೇಕವನ್ನು ಮಾಡ್ಕೋಬೇಕು. ಏನಾದರೂ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊತೀರಾ ಅಂತ ಅಂದರೆ ಇದೇ ರೀತಿನೇ ಸಾಯಿಬಾಬಾ ವಿಗ್ರಹ ಇದ್ರೂ ಕೂಡ ನೀವು ಇದೇ ರೀತಿನೇ ನೀವು ಅಭಿಷೇಕವನ್ನು ಮಾಡ್ಕೊಳ್ಬೋದು. ಅಭಿಷೇಕ ಆದಮೇಲೆ ಧೂಪವನ್ನು ತೋರಿಸ್ಬೇಕು. ಆನಂತರ ಆರತಿ ಮಾಡಬೇಕಾಗುತ್ತೆ. ಅಭಿಷೇಕ ಮಾಡಿರೋವಂಥ ನೀರನ್ನು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕಾಗುತ್ತೆ. ವಿಗ್ರಹವನ್ನು ನೀಟಾಗಿ ಒರೆಸ್ಕೊಂಡು ಮತ್ತೆ ಒಂದ್ಸಲ ಗಂಧ ಇಟ್ಟು ಅರ್ಚನೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ಇದು ನೀರಿನಿಂದ ಅಭಿಷೇಕದ ಬಗ್ಗೆ ತಿಳಿಸಿದ್ದೀನಿ. ಅಭಿಷೇಕ ಆದ ನಂತರ ಈ ವಿಗ್ರಹ ಮತ್ತೆ ತಟ್ಟೆ ಕೆಳಗಡೆ ಇಟ್ಟಿರುವಂಥ ತಟ್ಟೆನ ನೀಟಾಗಿ ಒರೆಸ್ಕೊಂಡು ವಿಗ್ರಹಕ್ಕೆ ಇವಾಗ ಗಂಧವನ್ನ ಇಡಬೇಕು. ಆ ನಂತರ ಹೂನ ಇಟ್ಬಿಟ್ಟು ಅಲಂಕಾರವನ್ನ ಮಾಡ್ಕೊಳ್ಬೇಕು. ಸೇಮ್ ಯಾವ ರೀತಿ ನೀವು ರಾಯರಿಗೆ ಪೂಜೆ ಮಾಡ್ತಾ ಇದ್ದೀರೋ ಅದೇ ರೀತಿನೇ ನೀವು ಸಾಯಿಬಾಬಾಗೂ ಕೂಡ ಮಾಡ್ಕೊಳ್ಬಹುದು. ಇವಾಗ ಅರ್ಚನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ರಾಘವೇಂದ್ರ ಸ್ವಾಮಿಗೆ ಅರ್ಚನೆಗೆ ಕೆಂಪು ಅಕ್ಷತೆ ತುಂಬಾನೇ ಮುಖ್ಯ. ಗಣಪತಿಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಗೆ ರಾಯರಿಗೆ ಎಲ್ರಿಗೂ ಕೂಡ ಕೆಂಪು ಅಕ್ಷತೆ ಬಹಳ ಶ್ರೇಷ್ಠ. ಹಂಗಾಗಿ ಕೆಂಪು ಅಕ್ಷತೆಯಿಂದ ಅರ್ಚನೆಯನ್ನ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಮಂತ್ರಾಕ್ಷತೆ ಅಂತಾನೂ ಕೂಡ ಕರಿತೀವಿ. ಅರ್ಚನೆ ಮಾಡೋದಕ್ಕಿಂತ ಮುಂಚೆ ಹೂಗಳನ್ನ ಅರ್ಪಿಸ್ಬೇಕು, ಧೂಪವನ್ನ ತೋರಿಸ್ಬೇಕು. ದೇವರನ್ನ ಆಹ್ವಾನ ಮಾಡ್ಕೊಂಡಾದ್ಮೇಲೆ ಆನಂತರ ಒಂದೊಂದೇ ಅಷ್ಟೋತ್ತರವನ್ನ ಹೇಳ್ಕೊಂಡು ಕೆಂಪು ಅಕ್ಷತೆಯಿಂದ ಅರ್ಚನೆಯನ್ನ ಮಾಡ್ಕೋಬೇಕು. ರಾಯರಿಗೆ ಅರ್ಚನೆ ಮಾಡುವಾಗ ಈ ರಾಘವೇಂದ್ರ ಸ್ವಾಮಿಯವರ ಅಷ್ಟೋತ್ತರವನ್ನ ಹೇಳ್ಕೊಳ್ತಾ ಅರ್ಚನೆ ಮಾಡ್ಕೋಬೇಕಾಗುತ್ತೆ. ಸಾಯಿಬಾಬಾ ವಿಗ್ರಹಕ್ಕೆ ಅರ್ಚನೆಯನ್ನ ಮಾಡುವಾಗ್ಲೂ ಕೂಡ ಅಷ್ಟೇನೆ ನೀವು ಅಷ್ಟೋತ್ತರವನ್ನ ಸಾಯಿಬಾಬಾದು ಇರುತ್ತಲ್ವಾ ಅದನ್ನ ಹೇಳ್ಕೋಬೇಕಾಗುತ್ತೆ. ಇನ್ನು ಅರ್ಚನೆ ಮಾಡುವಾಗ ಅಷ್ಟೋತ್ತರಗಳು ಹೇಳೋದಿಕ್ಕೆ ನಮಗೆ ಬರೋದಿಲ್ಲ ಅಂತ ಅಂದಾಗ ಓಂ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ 108 ಸಲ ಹೇಳ್ಕೊಳ್ಳಿ. ಈ ರೀತಿ ನೀವು ಹೇಳ್ಕೊಂಡು 108 ಸಲ ಅರ್ಚನೆ ಮಾಡ್ಕೊಳ್ಬೋದು. ಮತ್ತೆ ಧೂಪವನ್ನ ಮತ್ತೆ ಮಾಡಬೇಕಾಗುತ್ತೆ. ಧೂಪ ಆದಮೇಲೆ ನೈವೇದ್ಯವನ್ನ ಮಾಡಬೇಕು. ನೈವೇದ್ಯಕ್ಕೆ ನೀವು ಹಣ್ಣುಗಳನ್ನು ಇಟ್ಬಿಟ್ಟು ನೈವೇದ್ಯ ಮಾಡ್ಕೋಬಹುದು.
ಹಾಲನ್ನು ಇಟ್ಬಿಟ್ಟು ನೈವೇದ್ಯ ಮಾಡ್ಕೊಳ್ಬೋದು ಅಥವಾ ಯಾವುದಾದ್ರೂ ಸಿಹಿ ನೈವೇದ್ಯವನ್ನು ಮಾಡ್ಕೊಳ್ಬೋದು. ಪೊಂಗಲ್ಲು, ಪಾಯಸ, ಈ ರೀತಿ ನಿಮಗೆ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ದೇವ್ರಿಗೆ ಅರ್ಪಿಸ್ಬಿಟ್ಟು ಧೂಪ ದೀಪ ನೈವೇದ್ಯ ಆದಮೇಲೆ ಆರತಿಯನ್ನು ಮಾಡ್ಕೋಬೇಕು. ಕರ್ಪೂರವನ್ನು ಹಚ್ಕೊಂಡು ಆರತಿ ಮಾಡುವಾಗ ಆರತಿ ಹಾಡನ್ನು ಹೇಳ್ಕೊಂಡು ಅಥವಾ ರಾಯರ ಭಜನೆಗಳನ್ನು ಹೇಳ್ಕೊಳ್ಳೋದು, ಸಾಯಿಬಾಬಾ ಭಜನೆಗಳನ್ನು ಹೇಳ್ಕೊಳ್ಳೋದು, ಈ ರೀತಿ ನೀವು ಹೇಳ್ಕೊಂಡು ಪೂಜೆ ಮಾಡ್ಕೊಳ್ಬೋದು. ಅಥವಾ ಮೊಬೈಲ್ನಲ್ಲಿ ರೆಕಾರ್ಡಿಂಗ್ ಕೂಡ ಸಿಗುತ್ತೆ, ಮತ್ತು ಟಿವಿನಲ್ಲೂ ಕೂಡ ಹಾಕೊಂಡು ನೀವು ಪೂಜೆ ಮಾಡ್ಕೊಳ್ಬೋದು. ಇನ್ನು ಈ ದಿನ ಗುರು ರಾಘವೇಂದ್ರ ಸ್ವಾಮಿಯವರ ನಾಮಸ್ಮರಣೆ ಬರಿತೀರಾ ಅಂತ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಅಂತ ಬುಕ್ಕನ್ನು ನೀವು ಬರಿತೀರಾ ಅಂತಂದರೆ ಈ ದಿನ ಶುರು ಮಾಡ್ಬೋದು. ಈ ಒಂದು ಬುಕ್ಕನ್ನು ಬರೆಯೋದು ಹೇಗೆ, ಯಾವ ರೀತಿ ನಿಯಮಗಳನ್ನು ಪಾಲಿಸಬೇಕು, ಹೇಗೆ ಮಾಡಬೇಕು ಎಲ್ಲನೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಎಂಥದ್ದೇ ಕಠಿಣವಾದ ಕೆಲಸ ಇದ್ರೂ ಆಗಬೇಕು ಅಂದರೆ ಈ ಬುಕ್ಕನ್ನು ಬರೀರಿ, ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಇದಂತೂ ಸತ್ಯ. ನಿಮ್ಮ ಕೆಲಸ ಅಂತೂ ಹೂವು ಎತ್ತೋ ರೀತಿಲಿ ಆ ಕೆಲಸ ಹಾಗೇ ಆಗುತ್ತೆ. ಇದು ನನ್ನ ಅನುಭವದ ಮಾತು. ಇನ್ನು ಈ ಬುಕ್ಕನ್ನು ಪ್ರತಿ ವರ್ಷವೂ ಕೂಡ ಬರಿತೀನಿ. ನನಗಂತೂ ತುಂಬಾ ಒಳ್ಳೆಯದಾಗಿದೆ. ಎಂಥದ್ದೇ ಅದು ಕಠಿಣವಾದ ಕೆಲಸ ಇದ್ರೂ ಕೂಡ ಕೆಲಸ ಅಂತೂ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಇದಂತೂ 100ಕ್ಕೆ 100 ಸತ್ಯ. ರಾಯರ ಬುಕ್ಕು ಯಾವ ಕಾರಣಕ್ಕೆ ಬರಿತಾ ಇದ್ದೀರಾ ಅಂತ ಅದೆಲ್ಲ ಹೇಳ್ಕೊಂಡು ಈ ಬುಕ್ಕನ್ನು ಬರೆದ್ಬಿಟ್ಟು ನೀವು ಆಮೇಲೆ ನೀವು ಧೂಪ ದೀಪವನ್ನು ತೋರಿಸ್ಬಿಟ್ಟು ಕರ್ಪೂರದ ಆರತಿನ ಮಾಡ್ಕೊಂಡಾದ್ಮೇಲೆ ಇಂಥಲ್ಲೇ ನೀವು 3 ಪ್ರದಕ್ಷಿಣೆ ಮಾಡಿಬಿಟ್ಟು ಆಮೇಲೆ ನಮಸ್ಕಾರ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಕೂತಿದ್ದು ಆಮೇಲೆ ನೀವು ರಾಯರ ಮಠಕ್ಕೆ ಹೋಗಿ. ಇದಾದಮೇಲೆ ನೀವು ರಾಯರ ಮಠಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬನ್ನಿ, ಮತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಇನ್ನು ಆ ದಿವಸ ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ದಾನ ಮಾಡಿದ್ರೆ ಒಳ್ಳೆಯದು. ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಅಂದರೆ ಬಿಸ್ಕೆಟ್ಟು, ಬ್ರೆಡ್ಡು ಈ ರೀತಿ ತೊಗೊಂಡೋಗಿ ಕೊಡ್ಬೋದು. ಇನ್ನು ನಿಮಗೆ ಪಾಠ ಕಲಿಸಿರುವಂಥ ಗುರುಗಳೇ ಆಗಿರ್ಬೋದು ಅಥವಾ ಸಂಗೀತ ಕಲಿಸಿರೋರೇ ಆಗಿರ್ಬೋದು, ಯಾವುದೇ ಒಂದು ವಿದ್ಯೆಯನ್ನು ಕಲಿಸಿರೋವಂಥವ್ರು ಅಥವಾ ನೀವೇನಾದರೂ ಒಂದು ವಿದ್ಯೆಯನ್ನು ಅವರಿಂದ ಕಲ್ತಿದ್ದೀರಾ ಅಂತ ಅಂದರೆ ಅವರಿರೋ ಜಾಗಕ್ಕೆ ಹೋಗ್ಬಿಟ್ಟು ಏನಾದರೂ ಒಂದು ಉಡುಗೊರೆಯನ್ನು ಕೊಟ್ಬಿಟ್ಟು ಬನ್ನಿ, ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ಆಷಾಢ ಹುಣ್ಣಿಮೆ ಅಥವಾ ಗುರು ಪೌರ್ಣಿಮೆ ದಿವಸ ಈ ರೀತಿ ಸರಳವಾಗಿ ಪೂಜೆಯನ್ನು ಆಚರಿಸ್ಬೋದು. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.